37 crores ಆಡ್. ಮೊದಲನೇ ಸ್ಥಾನ, ಎರಡನೇ ಸ್ಥಾನ ಬಹಳ ಕಮ್ಮಿ ಅಂತರ. ಹಾಯ್ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಟ್ರೋಫಿ ವಿನ್ ಆಗ್ಲಿಕ್ಕೆ ಕೇವಲ ಒಂದೇ ದಿನ ಬಾಕಿ ಇದೆ. ಅದರಲ್ಲೂ ಮುಖ್ಯವಾಗಿ ಗಿಲ್ಲಿ ಗೆಲ್ತಾರೆ ಅನ್ನೋದು ಕೂಡ ಅನೇಕ ಜನರು ಕೋಟಿ ಕೋಟಿ ಲೆಕ್ಕದಲ್ಲಿ ಮತಗಳು ಬಂದಿದೆ ಅನ್ನುವಂತ ಲೆಕ್ಕಾಚಾರ ಇತ್ತು. ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಬಂದಂತ ಪೋಲ್ಗಳ ಪ್ರಕಾರ 6 ಕೋಟಿ 7 ಕೋಟಿ ತನಕ ಗಿಲ್ಲಿಗೆ ಮತ ಬಂದಿದೆ ಅನ್ನುವಂತ ಲೆಕ್ಕಾಚಾರ ಹರಿದಾಡ್ತಾ ಇತ್ತು ಮತ್ತು ನಾವು ಕೂಡ ಅದನ್ನ ಅಪ್ಡೇಟ್ ಮಾಡಿದ್ವಿ. ಆದ್ರೆ ಇದೀಗ ಸುದೀಪ್ ಅವರು ಬಂದು ಸ್ವತಃ ಮೊದಲ ಅಭ್ಯರ್ಥಿಗೆ, ಬಿಗ್ ಬಾಸ್ ಗೆಲ್ಲುವಂತ ಮೊದಲ ಅಭ್ಯರ್ಥಿಗೆ ಇವತ್ತಿನ ತನಕ ಅಂದ್ರೆ ಈಗಿನ ತನಕ ಕಳೆದ 1 ಗಂಟೆಯ ತನಕ ಕಳೆದ 1 ಗಂಟೆ ಹಿಂದಿನ ತನಕ ಬರೋಬ್ಬರಿ 37 ಕೋಟಿ 49 ಲಕ್ಷದ 11,299 ಮತ ಬಂದಿದೆ. ಜೊತೆಗೆ ಎರಡನೇ ಅಭ್ಯರ್ಥಿ ಮತ್ತು ಪ್ರಥಮ ಅಭ್ಯರ್ಥಿಯ ನಡುವೆ ತುಂಬಾ ಗ್ಯಾಪ್ ಇಲ್ಲ, ತುಂಬಾ ಅಂತರವೇನಿಲ್ಲ ಎನ್ನುವಂತ ಒಂದು ಸ್ಫೋಟಕವಾದಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಇವತ್ತು ಸುದೀಪ್ ಹೇಳಿದಂತ ಆ ಸ್ಫೋಟಕ ಹೇಳಿಕೆಯನ್ನು ಜೊತೆಗೆ ಆ 37 ಕೋಟಿ 49 ಲಕ್ಷದ 11,299 ಮತ ಬಂದಿದ್ದು ಗಿಲ್ಲಿಗ ಅಥವಾ ರಕ್ಷಿತ್ ಶೆಟ್ಟಿಗ, ಗಿಲ್ಲಿಗ ಅಥವಾ ಅಶ್ವಿನಿ ಅವರಿಗ, ಇವೆಲ್ಲವನ್ನ ನೋಡೋಣ. ಅದಕ್ಕೆ ಇಲ್ಲಿ ತನಕ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಷ್ಟು ವೀಕ್ಷಕರೇ, ಹೇಳಿ ಕೇಳಿ ಈ ಸಲದ ಬಿಗ್ ಬಾಸ್ ಎಷ್ಟು ಟ್ವಿಸ್ಟ್ ಗಳನ್ನ ಇಟ್ಟಿತ್ತು ಅಂದ್ರೆ ತುಂಬಾ ಟ್ವಿಸ್ಟ್ ಇತ್ತು. ಆದ್ರೆ ಕಂಟೆಂಟ್ ವಿಷಯದಲ್ಲಿ ಇಲ್ಲೋ ಸಪ್ಪಿ ಆಯ್ತು ಎನ್ನುವುದು ಕೂಡ ಲೆಕ್ಕಾಚಾರದಲ್ಲಿತ್ತು. ಜೊತೆಗೆ ಇವತ್ತು ಸುದೀಪ್ ಅವರು ಬರಲ್ಲ, ನಾಳೆ ಗ್ರ್ಯಾಂಡ್ ಆಗಿ ಒಂದೇ ಸಲ 6 ಗಂಟೆಯಿಂದ 11:30 ತನಕ ಫೈನಲ್ ನಡೆಯುತ್ತೆ ಅನ್ನುವಂತ ಅಪ್ಡೇಟ್ ಅನ್ನ ಸ್ವತಃ ಕಲಸ್ ತಂಡ ಕೂಡ ಕೊಡ್ತು. ಅದರ ಮತ್ತೆ ಇದೀಗ ಒಂದು ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸುದೀಪ್ ಅವರು ಇವತ್ತು ಬಂದಿದ್ದಾರೆ. ಆದ್ರೆ ವೀಕೆಂಡ್ ತರ ಒಂದು ವೀಕೆಂಡ್ ಕೊನೆಯ ಕಿಚ್ಚನ ಕಟಕಟೆ ತರ ಒಂದು ಫಿನಾಲಿನ ಮಾಡ್ತಾರೆ, ಫ್ರೀ ಫೈನಲ್ ಮಾಡ್ತಾರೆ ಮತ್ತು ಅಲ್ಲೊಂದು ಕೆಲವೊಂದಿಷ್ಟು ಟ್ವಿಸ್ಟ್ ಗಳನ್ನ ಹೇಳ್ತಾರೆ, ಕೆಲವೊಂದು ಹಿಸ್ಟ್ರಿಗಳನ್ನ ಹೇಳ್ತಾರೆ ಎನ್ನುವಂತ ಒಂದು ಅಪ್ಡೇಟ್ ಕೂಡ ಇದೆ. ಹಾಗಾಗಿ ಬಿಗ್ ಬಾಸ್ ತಂಡ ಅಥವಾ ಕಲಸ್ ತಂಡ ಇವತ್ತು ಅಪ್ಡೇಟ್ ಮಾಡಿದಂತ ಪ್ರೋಮೋನ ಮೊದಲು ನೋಡ್ಕೊಂಡು ಬರೋಣ. ಅದಾದ ನಂತರ ಕಂಪ್ಲೀಟ್ ಆಗಿ ಏನಾಯ್ತು, ಏನ್ ಆಗ್ಬೇಕಿತ್ತು ಮತ್ತು ಏನೆಲ್ಲ ಆಗೋಯ್ತು ಎನ್ನುವುದನ್ನ ನೋಡೋಣ. ಮೊದಲು ಪ್ರೋಮೋನ ನೋಡ್ಕೊಂಡು ಬರೋಣ ಬನ್ನಿ. ಹೋದ ವರ್ಷ ವಿನ್ನರಿಗೆ 5 ಕೋಟಿ ಚಿಲ್ಲರೆ ವೋಟ್. ಈ ಕ್ರೇಜ್ ಕ್ರಿಯೇಟ್ ಆಗಿ ಈ ಸೀಸನ್ ಅಲ್ಲಿ ಎಷ್ಟು ವೋಟ್ ಬಂದಿರಬಹುದು? 12 to 13 CR. 8ರಿಂದ 10 ಕೋಟಿ ಬಂದಿದೆ. ಮೊದಲನೇ ಸ್ಥಾನ ತೋರಿಸ್ತಾ ಇದ್ದೀವಿ. ನಿನ್ನೆ ರಾತ್ರಿ 12 o'clock ತನಕ ಬಂದಿರೋ ಅಪ್ಡೇಟ್ ಇದು. 37 crores ಆಡ್. ಮೊದಲನೇ ಸ್ಥಾನ, ಎರಡನೇ ಸ್ಥಾನ ನೋಡಿದಲ್ಲ ವೀಕ್ಷಕರೇ, ನಾವು ಕಳೆದ ಒಂದು ವಾರದಿಂದ ಪೋಲ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ನಮ್ಮ ಸೆಂಟರ್ ಪಾಯಿಂಟ್ ಕನ್ನಡ 4 ಜನರನ್ನ 4 ಸ್ಪರ್ಧೆಗಳನ್ನ ಇಟ್ಕೊಂಡು ಕಂಡಕ್ಟ್ ಮಾಡಿದಾಗ ನಾವು ಪರ್ಸೆಂಟೇಜ್ ವೈಸ್ ಅನ್ನ ಹೇಳ್ತಾ ಇದ್ವಿ. ಜೊತೆಗೆ ಒಂದೆರಡು ವೆಬ್ಸೈಟ್ಗಳು ಕೂಡ ಕೋಟಿ ಲೆಕ್ಕದಲ್ಲಿ ಗಿಲ್ಲಿ ಅವರಿಗೆ 3 ಕೋಟಿ ಬಂತು, ಗಿಲ್ಲಿ ಅವರಿಗೆ 5 ಕೋಟಿ ಬಂತು, ರಕ್ಷಿತ್ ಶೆಟ್ಟಿ 3 ಕೋಟಿ ಬಂದು ಅನ್ನುವಂತ ಲೆಕ್ಕಾಚಾರ ಕೊಟ್ಟಾಗ ನಾವು ಕೂಡ ಅದನ್ನ ಯಥಾವತ್ತಾಗಿ ಪ್ರಸ್ತಾಪನೆ ಮಾಡಿದ್ವಿ. ಆದ್ರೆ ಇವತ್ತು ಯಾಕೋ ನನಗೆ ಪೋಲಿಂಗ್ ಅನ್ನ ಹೇಳಲಿಕ್ಕೆ ಅಷ್ಟು ಮನ್ಸು ಬಂದಿರಲಿಲ್ಲ. ಯಾಕಂದ್ರೆ ಫೈನಲ್ ಹತ್ರ ಬರ್ತದೆ, ಇಷ್ಟು ವೋಟ್ ಬಂದಿರಬಹುದು, 5 ಕೋಟಿ ವೋಟ್ ಬಂದಿರಬಹುದು, 7 ಕೋಟಿ ವೋಟ್ ಬಂದಿರಬಹುದು ಅನ್ನುವಂತ ಲೆಕ್ಕಾಚಾರ ಕೂಡ ಬಂದಿತ್ತು. ಹಾಗಾಗಿ ನಾನು ಇಲ್ಲೇ ತನಕ ಒಂದು ಅಪ್ಡೇಟ್ ಮಾಡಿಲ್ಲ ಮತ್ತು ಕಲಸ್ ತಂಡ ಏನಾದ್ರು ಅಪ್ಡೇಟ್ ಕೊಡಬಹುದಾ? ಯಾಕಂದ್ರೆ ಇಲ್ಲೇ ತನಕ ಲಾಸ್ಟ್ ಟೈಮ್ 2025ರ ಅಂದ್ರೆ ಬಿಗ್ ಬಾಸ್ ಸೀಸನ್ 11ರ ಕಂಟೆಸ್ಟೆಂಟ್ ಆಗಿ ವಿನ್ ಆಗಿರುವಂತ ಹನುಮಂತ್ ಅವರಿಗೆ ಬರೋಬ್ಬರಿ 5 ಕೋಟಿ 20 ಲಕ್ಷ ಮತ ಬಂದಿದೆ. ಆ ರೆಕಾರ್ಡ್ ಅನ್ನ ಗಿಲ್ಲಿ ಅವರು ಮುರಿಬಹುದಾ ಎನ್ನುವಂತ ಒಂದು ಅಪ್ಡೇಟ್ ಅನ್ನ ಕೂಡ ನಾನು ಕೊಟ್ಟಿದ್ದೆ. ಅದು ಕೂಡ ನಾನೇ ಕೊಟ್ಟಂತದ್ದು. ಯಾಕಂದ್ರೆ ಕಂಪ್ಯಾರಿಸನ್ ಮಾಡಿ ಮೊದಲು ಅಪ್ಡೇಟ್ ಮಾಡಿದಂತೂ ನಾನೇ ಕೂಡ. ಅದಾದ ನಂತರ ಬೇರೆ ಎಲ್ಲ ಕಡೆ ಆಯ್ತು. ಅದಾದ ನಂತರ ಇವತ್ತು ಯಾಕೋ ನನಗೆ ಅಷ್ಟು ಮನ್ಸು ಬಂದಿರಲಿಲ್ಲ. ಎಷ್ಟು ಕೋಟಿ ಆಗಿರ್ಬೋದು, 10 ಕೋಟಿ ನನಗೆ ಹೋಗಬಹುದಾ, ಸುಖ ಸುಮ್ಮನೆ ಯಾಕೆ ನಾನು ಪೋಲಿಂಗ್ ಅನ್ನು ಮಾಡ್ಬೇಕು ಅಥವಾ ಯಾರೋ ಕೊಟ್ಟ ಪೋಲ್ ಯಾಕೆ ಹೇಳ್ಬೇಕು ಅಂತ ಒಂದು ಅಪ್ಡೇಟ್ ಅನ್ನ ಕೊಡದೆ ಸುಮ್ಮನೆ ಇದೆ ಇವತ್ತು. ಆದ್ರೆ ಬಿಗ್ ಬಾಸ್ ಅಪ್ಡೇಟ್ ಮಾಡಿದಂತ ಪ್ರೋಮೋ ನನ್ನ ಹೆಂಗ್ ಡೌಟ್ ಇತ್ತಲ್ಲ, ಅಲ್ಲಿನ ಸ್ಪರ್ಧಿಗಳಿಗೂ ಕೂಡ ಅಂತದೇ ಡೌಟ್ ಇತ್ತು. ಬಿಗ್ ಬಾಸ್ ನಡೆಸಿಕೊಡುವಂತ ಕಿಚ್ಚನ ಕೊನೆಯ ಕಟಕಟೆಯಲ್ಲಿ ಬಂದಂತ ಸುದೀಪ್ ಅವರು ಹೇಳ್ತಾರೆ, ಈ ಸಲ ಬಿಗ್ ಬಾಸ್ ನಲ್ಲಿ ಅತ್ಯಂತ ದೊಡ್ಡದಾದಂತ ವೋಟಿಂಗ್ ಆಗಿದೆ ಮತ್ತು ಅನೇಕ ಸ್ಪರ್ಧಿಗಳು ಟಾಪ್ 1ಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಅವರ ಮಧ್ಯೆ ದೊಡ್ಡದಾದಂತ ಪೈಪೋಟಿ ಇದೆ ಅನ್ನುವಂತ ಮಾತನ್ನ ಕೂಡ ಸುದೀಪ್ ಅವರು ಹೇಳಿದ್ರು. ಜೊತೆಗೆ ಸುದೀಪ್ ಅವರು ಅಲ್ಲಿದ್ದಂತ 6 ಸ್ಪರ್ಧಿಗಳಿಗೆ ಕೇಳ್ತಾರೆ ಎಷ್ಟು ವೋಟ್ ಬಂದಿರ್ಬೋದು ಮೊದಲ ಸ್ಪರ್ಧಿಗೆ ಎನ್ನುವಂತ ಮಾತು ಕೇಳಿದಾಗ ರಘು ಹೇಳ್ತಾರೆ 10 ಕೋಟಿ ಬಂದಿರ್ಬೋದು, ಗಿಲ್ಲಿ ಹೇಳ್ತಾರೆ 8 ಕೋಟಿ ಬಂದಿರ್ಬೋದು ಎನ್ನುವಂತ ಮಾತು ಹೇಳಿದಾಗ ಸುದೀಪ್ ಅವರು ಅದಕ್ಕೆ ಒಂದು ಮಾತು ಹೇಳ್ತಾರೆ, ಇಲ್ಲಿಯ ತನಕ ಅಂದ್ರೆ ಪ್ರೋಮೋ ಶೂಟ್ ಆಗಿದ್ದು ಮೇ ಬಿ 1 ಗಂಟೆ ಸುಮಾರಕ್ಕೆ ಅಂತೇನೆ. ಅದಾದಂತ ಟೆಲಿಕಾಸ್ಟ್ ಆಗಿದ್ದು ಈಗಂತ 3-4 ಗಂಟೆ ಟೆಲಿಕಾಸ್ಟ್ ಆಗಿದೆ. ಸರಿಸುಮಾರು 3ರಿಂದ 4 ಗಂಟೆ ಸುಮಾರಿಗೆ ವೋಟ್ಗಳ ಲೆಕ್ಕಾಚಾರದಲ್ಲಿ ನೋಡಿದಾಗ ಪ್ರಥಮ ಅಭ್ಯರ್ಥಿಗೆ 4 ಗಂಟೆ, ಇವತ್ತು 4 ಗಂಟೆ ತನಕ 37 ಕೋಟಿ 49 ಲಕ್ಷದ 11,299 ಮತ ಬಂದಿದೆ. ಎಷ್ಟ್ರಿ ವೋಟ್ ಅದು ಗಿಲ್ಲಿನೇ ಬಿಡಿ, ಅದು ಗಿಲ್ಲಿನೇ, ಅದರಲ್ಲಿ ನೋ ಡೌಟ್. ಆದ್ರೆ ಎರಡನೇ ಸ್ಪರ್ಧೆಯ ಬಗ್ಗೂ ಅವರು ಟ್ವಿಸ್ಟ್ ಅನ್ನು ಇಟ್ಟಿದ್ದಾರೆ.
ನಾಳೆ 10 ಗಂಟೆ ತನಕ ವೋಟಿಂಗ್ ಇದೆ, ಓಪನ್ ಇದೆ. 10 ಗಂಟೆ ತನಕ ಓಪನ್ ಆದಾಗ ಏನ್ ಬೇಕಾದ್ರೂ ಆಗ್ಬೋದು. ಇದು ಬಿಗ್ ಬಾಸ್ ನಲ್ಲಿ ಅತ್ಯಂತ ದೊಡ್ಡ ಟ್ವಿಸ್ಟ್ ಅಂತ ಹೇಳ್ಬೋದು. ಇಲ್ಲೇ ತನಕ ಗಿಲ್ಲಿ ಇರಬಹುದೇನು ಅಂತ ನಿಮ್ಮ ಲೆಕ್ಕಾಚಾರ ಇತ್ತಂದ್ರೆ ನೀವು ಮತ ಹಾಕ್ಬೋದು. ಟ್ವಿಸ್ಟ್ ಹೇಗಿದೆ ನೋಡಿ, ಗಿಲ್ಲಿಗೆ 37 ಕೋಟಿ ಮತ ಬಂದಿದೆ. ಸುಮ್ನಿರ್ಬೇಡಿ, ನೀವು ಮತ ಹಾಕಿ. ಯಾಕಂದ್ರೆ ಸೆಕೆಂಡ್ ಸ್ಪರ್ಧಿ ನಿಮ್ಮ ಹತ್ರ ಇದ್ದಾನೆ ನೋಡಿ. ಸೆಕೆಂಡ್ ಸ್ಪರ್ಧಿ ಓಕೆ, ಫಸ್ಟ್ ಸ್ಪರ್ಧಿ ಮತ್ತು ಸೆಕೆಂಡ್ ಸ್ಪರ್ಧಿ ನೋಡಿ ಜಾಸ್ತಿ ಕಾಂಪಿಟೇಷನ್. ಹಾಗಾಗಿ ಎರಡನೇ ಸ್ಪರ್ಧಿಗೆ ಆಗಿರುವಂತ ಅಥವಾ ಎರಡನೇ ಸ್ಪರ್ಧಿಯಾಗಿ ವಿನ್ ಆಗಬಹುದಾದಂತ ರಕ್ಷಿತಾ ಶೆಟ್ಟಿ ಮತ್ತು ಅಶ್ವಿನಿ ಫ್ಯಾನ್ಸ್ ನೀವು ಸುಮ್ನಿರ್ಬೇಡಿ, ನೀವು ಕೂಡ ಮತ ಹಾಕಿ. ಯಾಕಂದ್ರೆ ನೀವು ಕೂಡ ಫಸ್ಟ್ ಬರ್ಬೋದು. ಬಿಗ್ ಬಾಸ್ ಅಂದ್ರೆ ಟ್ವಿಸ್ಟ್, ಎಂತೆಂತ ಟ್ವಿಸ್ಟ್ ಇರ್ತಾರ ನೋಡಿ. ಸುಖ ಸುಮ್ನೆ ಅಂತಾರೆ ಬಿಗ್ ಬಾಸ್ ಅನ್ನ, ಸಾಧ್ಯವಿಲ್ಲ. ಪ್ರಥಮ ಅಭ್ಯರ್ಥಿ ಮತ್ತು ಸೆಕೆಂಡ್ ಅಭ್ಯರ್ಥಿ ನಡುವೆ ಯಾವುದೇ ತುಂಬಾ ಅಂತರವಿಲ್ಲ. ಮೇ ಬಿ ಒಂದು ಕೋಟಿ ಮತ ಇರ್ಬೋದು. 1 ಕೋಟಿ ಅಂದ್ರೆ 1 ಲಕ್ಷ ನನ್ ಲೆಕ್ಕ. ಯಾಕಂದ್ರೆ ಒಬ್ಬ 99 ಮತವನ್ನು ಹಾಕ್ಬಹುದು. ಹಾಗಾಗಿ ಸುದೀಪ್ ಅವರು ಇವತ್ತು ದೊಡ್ಡದಂತದ್ದು ಒಂದು ರೋಚಕ ಟಾಸ್ಕ್ ಅನ್ನು ನೀಡಿದರೆ ಅಭಿಮಾನಿಗಳಿಗೆ. ನಿಮ್ಮ ಕಂಟೆಸ್ಟೆಂಟ್, ನಿಮ್ಮ ಸ್ಪರ್ಧಿಗೆ ನೀವು ಓಟ್ ಹಾಕಿದ್ರಲ್ಲ, ಮತ್ತು ಓಟ್ ಹಾಕ್ಸಿ. ಜೊತೆಗೆ ನೀವು ಇವ್ರಿಗೆ ಓಟ್ ಹಾಕಿದ್ರಲ್ಲ, ಅವರು ಕೂಡ ವಿನ್ ಆಗ್ಬಹುದಾದ್ರೆ ಸೆಕೆಂಡ್ ಸ್ಪರ್ಧಿ ಕೂಡ ನಿಮ್ ಹತ್ರನೇ ಇದೆ. ಹಾಗಾಗಿ ಮತ್ತಷ್ಟು ಓಟ್ ಅನ್ನು ಹಾಕಿ. ಟೋಟಲಿ ಓಟ್ ಹಾಕಿ. ನೀವು ಎಲೆಕ್ಷನ್ ಓಟ್ ಹಾಕ್ತಿದ್ರೆ ಗೊತ್ತಿಲ್ಲ, ಬಿಗ್ ಬಾಸ್ ಅಂತೂ ಓಟ್ ಹಾಕಿ. ಇಷ್ಟೇ ಅರ್ಥ. 37,11,11,299 ಓಟು ಪ್ರಥಮ ಅಭ್ಯರ್ಥಿಗೆ ಇಲ್ಲೇ ತನಕ. ಮತ್ತೊಂದು 10 ಗಂಟೆ ಅಂದ್ರೂ 10ರಿಂದ 10 ಒಂದು 12 ಒಂದು 16 ತಾಸು 17 ತಾಸು ಬಾಕಿ ಇದೆ. ಅಲ್ಲಿ ತನಕ ಮತ್ತೊಂದು 5-6 ಕೋಟಿ ಜಾಸ್ತಿ ಆದ್ರೂ ನನ್ಗಂತೂ ಸಂಶಯವಿಲ್ಲ. ಹತ್ರ 40 ಕೋಟಿ ಓಟು ಗಿಲ್ಲಿಗೆ ಬರಬಹುದು. ಸೆಕೆಂಡ್ ಅಭ್ಯರ್ಥಿಗೆ 35 ಕೋಟಿ ಓಟ್ ಬರಬಹುದು. ಟೋಟಲಿ 106 ಕೋಟಿ ಓಟು ಪೋಲ್ ಅಂದ್ರೆ ಮತ ಚಲಾವಣೆ ಆಗಿದೆ ಎಂದು ಕೂಡ ಸುದೀಪ್ ಅವರು ಹೇಳುವಂತ ಮಾತಿನ ಅರ್ಥ. ಒಟ್ಟಾರೆಯಾಗಿ ಕಳೆದ ಈ ಬಿಗ್ ಬಾಸ್ ಸೀಸನ್ 11 ನಲ್ಲಿ ವಿನ್ ಆದಂತ ಹನುಮಂತ್ ಅವರಿಗೆ 5,20,00,000 ಮತ ಬಂದಿದ್ರೆ, ಇಲ್ಲಿಯ ತನಕ ಪ್ರಥಮ ಅಭ್ಯರ್ಥಿ ಅಂದ್ರೆ ನನಗನ್ಸುತ್ತೆ ಗಿಲ್ಲಿ ಅವರಿಗೆ 37,49,11,299 ಬಂದಿದೆ. ಇನ್ನು ಎರಡನೇ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಕೂಡ ಕುತೂಹಲವಾಗಿದೆ. ಇದು ಟೋಟಲಿ ಅರ್ಥ ಬಿಗ್ ಬಾಸ್ ಅಂದುಕೊಂಡಂತೆ ಆಗಿದೆ. ಬಿಗ್ ಬಾಸ್ ಪ್ರಚಾರದಲ್ಲಿ ಕಡಿಮಿಲ್ಲ. ಎಲ್ಲ ಎಡ್ವಟ್ಟು, ಎಲ್ಲ ಚಪ್ಪಾಳೆ ಗಿಪ್ಪಾಳೆ ಎಲ್ಲದರಿಂದ ಈ ಮತಗಳ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದಂತ ಒಂದು ಸಕ್ಸಸ್ ಅನ್ನ ಕಂಡಿದೆ. ಮತ್ತು ಮುಂದೆ ಇವತ್ತು ಎಪಿಸೋಡ್ ನೋಡಿದಾಗ ಯಾವೆಲ್ಲ ಅಪ್ಡೇಟ್ ಸಿಗುತ್ತೆ, ಏನೆಲ್ಲ ಆಗತ್ತೆ, ಸೆಕೆಂಡ್ ಅಭ್ಯರ್ಥಿಗೆ ಎಷ್ಟು ಬಂದಿರಬಹುದು, ಥರ್ಡ್ ಅಭ್ಯರ್ಥಿಗೆ ಎಷ್ಟು ಬಂದಿರಬಹುದು, ಫೋರ್ತ್ ಅಭ್ಯರ್ಥಿಗೆ ಎಷ್ಟು ಬಂದಿರಬಹುದು, ಎಲ್ಲವೂ ಕೂಡ ಇದೀಗ ನಮ್ಮ ಕಣ್ಮುಂದೆ ಬರುತ್ತೆ. ಇವತ್ತು ಕಣ್ಮುಂದೆ ಬರುತ್ತೆ ಮತ್ತು ನಾಳೆ ಓಪನ್ ಆಗಿರೋ ಕಾರಣ ನಾಳೆ ನಂತರ ಮತ್ತೆ ಚೇಂಜ್ ಆಗತ್ತೆ. ಎಲ್ಲವೂ ಕೂಡ ಕಾದು ನೋಡ್ಬೇಕಾದ್ರೆ ಇವತ್ತು ಯಾರಿಗೆ ಬಂದಿದೆ, ಯಾರಿಗೆ ಕಡಿಮೆ ಬಂದಿದೆ, 37 ಕೋಟಿ ಯಾರಿಗೆ ಬಂತು ಅದನ್ನ ಮಾತ್ರ ಹೇಳಲ್ಲ. ಯಾಕಂದ್ರೆ ನಾಳೆಗೆ ಅದು ದೊಡ್ಡ ಸ್ಟೇಜ್ ಇದೆ. ನಾಳೆಗಾಗಿ ಆ ದಿನಕ್ಕಾಗಿ ಕಾದು ಕುಳಿತಿದ್ದಾರೆ. ಮತ್ತು ಎಲ್ಲರಿಗೂ ಕೂಡ ನಾಳೆ ಅಂದ್ರೆ ಜನವರಿ 18 ಭಾನುವಾರ ಸುಮಾರು 11 ಗಂಟೆಗೆ ಎಲ್ಲವೂ ಕೂಡ ಪಕ್ಕ ಆಗತ್ತೆ. ಅಲ್ಲಿಯ ತನಕ ನಾವೆಲ್ಲ ಕೂಡ ಸ್ವಲ್ಪ ಶಾಂತಚಿತ್ತವಾಗಿ ಗಮನಿಸಲೇಬೇಕು. ಜೊತೆಗೆ ಇವತ್ತು ಬಂದಂತ ಅತ್ಯಂತ ದೊಡ್ಡ ಅಪ್ಡೇಟ್, ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲಿ ಆದಂತ ಒಂದು ಪೋಲು ಅದು ಎಲ್ಲರನ್ನು ಮೀರಿಸಿ 37,49,11,299 ಮತ ಬಂದಿದೆ ಪ್ರಥಮ ಅಭ್ಯರ್ಥಿಗೆ. ಅಂದ್ರೆ ಎಲ್ಲರೂ ಕೂಡ ಆಶ್ಚರ್ಯ ಆಗಲೇಬೇಕು. ಜೊತೆಗೆ ಆ ಪ್ರಥಮ ಅಭ್ಯರ್ಥಿ ಗಿಲ್ಲಿ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.